ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯೂಟ್ಯೂಬ್ ಕಡೆಯಿಂದ ಒಂದು ಮಾನಿಟೈಸೇಷನ್ಗೆ ತಗೊಂಡು ಒಂದು ಅಪ್ಡೇಟ್ ಬಂದಿದೆ. ಸೊ ಏನು ಅಪ್ಡೇಟ್ ಅಂದರೆ, ಈಗ ನೀವು ಕ್ರೈಟೇರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ ಆಗ್ತಾಯಿತ್ತಲ್ಲ, ಅದಕ್ಕೊಂದು ಆ್ಯಡ್ ಆನ್ ಆಗಿದೆ. ಏನು ಆ್ಯಡ್ ಆನ್ ಆಗಿದೆ ಅಂದರೆ, ಈಗ ಲೈಕ್ ನಿಮ್ಮದು 1000 ಸಬ್ಸ್ಕ್ರೈಬರ್ ಆಗಬೇಕಿತ್ತು ಮಾನಿಟೈಸೇಷನ್ ಆಗೋಕ್ಕೆ. ಅದು ಬಿಟ್ಟರೆ 4000 ವಾಚ್ ಟೈಮ್ ಅವರ್ ಆಗಬೇಕಿತ್ತು. ಅದು ಬಿಟ್ಟರೆ 2 ಸ್ಟೆಪ್ ವೆರಿಫಿಕೇಷನ್ ಆಗಿತ್ತು. ಅದು ಬಿಟ್ಟರೆ ಮತ್ತು ಇನ್ನೊಂದು ಏನಂದರೆ, ಕಮ್ಯುನಿಟಿ ಗೈಡ್ಲೈನ್ಸು ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕಿತ್ತು. ಅದಕ್ಕೆ ಇನ್ನೊಂದು ಏನು ಆ್ಯಡ್ ಆನ್ ಆಗಿದೆ ಅಂದರೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಇನ್ನೊಂದು ಏನು ಆ್ಯಡ್ ಆನ್ ಆಗಿದೆ ಅಂತ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಓಕೆನಾ? ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಆ್ಯಡ್ ಆನ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಇದು ನಿಮಗೆ ತಿಳ್ಕೊಬೇಕು, ಇದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಓಕೆನಾ? ಸೊ ಅದು ಏನಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಅದು ಏನು ಅಪ್ಡೇಟ್ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ಕ್ಲೀನಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಫಸ್ಟು ನಮಗೆ ಏನು ಬೇಕಿತ್ತು, ನಮಗೆ ನಮ್ಮ ಮಾನಿಟೈಸೇಷನ್ ಆಗೋಕ್ಕೆ 1000 ಸಬ್ಸ್ಕ್ರೈಬರ್, 4000 ವಾಚ್ ಟೈಮ್ ಅವರ್, ಇಲ್ಲ 10 ಮಿಲಿಯನ್ ವ್ಯೂಸ್, ಇಲ್ಲಾಂದರೆ 3 ಮಿಲಿಯನ್ ವ್ಯೂಸ್ ಬೇಕಾಗಿತ್ತು ಮಾನಿಟೈಸೇಷನ್ ಆಗಬೇಕಂದ್ರೆ. ಆಫ್ ಇಲ್ಲಾಂದರೆ ಫುಲ್ ಮಾನಿಟೈಸೇಷನ್ ಆಗೋಕ್ಕೆ. ಈಗ ಒಂದು 5ನೇ ಇದರಲ್ಲಿ ಒಂದು ಆ್ಯಡ್ ಆಗಿದೆ. ಫಸ್ಟ್ನೇದು ನಮ್ಮದು ಏನಿತ್ತು, ಏನು ನಾವು ಫಾಲೋ ಮಾಡಬೇಕಿತ್ತು, ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕಿತ್ತು ಫಸ್ಟ್ನೇದು. ಸೆಕೆಂಡ್ನೇದು, ನಾವು ಲೈವ್ ಕಂಟ್ರಿಯಲ್ಲೇ ಇರಬೇಕು. ಲೈಕ್ ನಾವು ಯಾವ ಕಂಟ್ರಿಯಲ್ಲಿದ್ದೀವಿ ಆ ಕಂಟ್ರಿಯಲ್ಲಿ ಲೈವಲ್ಲಿ ಇರಬೇಕು. ಥರ್ಡ್ನೇದು ಬಂದುಬಿಟ್ಟು ನಾವು ಏನು ಯಾವುದೇ ಕಮ್ಯುನಿಟಿ ಗೈಡ್ಲೈನ್ಸು ನಮ್ಮ ಚಾನಲಲ್ಲಿ ಆ್ಯಕ್ಟಿವ್ ಇರಬಾರ್ದು. ಓಕೆನಾ? ಅದು ಆ್ಯಕ್ಟಿವ್ ಇರಬಾರ್ದು ನಮ್ಮದು ಕಮ್ಯುನಿಟಿ ಸ್ಟ್ರೈಕು ಈ ಥರ ಏನಾದರೂ. ಓಕೆನಾ? ಅದು ಆದಮೇಲೆ 4ನೇದು ಬಂದುಬಿಟ್ಟು ಏನಂದರೆ, ನಮ್ಮದು ಏನಿರುತ್ತೆ ಅದು 2 ಸ್ಟೆಪ್ ವೆರಿಫಿಕೇಷನ್ ಏನಿರುತ್ತೆ ಅದು ಆನ್ ಆಗಿರಬೇಕು. ಓಕೆನಾ? ಸೊ ಈಗ 5ನೇದು ಬಂದುಬಿಟ್ಟು ಆ್ಯಡ್ ಆನ್ ಆಗಿದೆ. ಏನು ಈಗ ನಮ್ಮ ಏನು ಯೂಟ್ಯೂಬ್ ಇದೆ ಅದರ ಸೆಟ್ಟಿಂಗಲ್ಲಿ ನಮ್ಮದು ಅಡ್ವಾನ್ಸು ಫ್ಯೂಚರ್ ಏನಿದೆ ಅದನ್ನು ನಾವು ಎಲಿಜಿಬಲ್ ಆಗಿರಬೇಕು. ನಮ್ಮದು ಏನು ಅಡ್ವಾನ್ಸ್ ಫೀಚರ್ ಇದೆ ಅದು ಎಲಿಜಿಬಲ್ ಆಗಿರಬೇಕು. ಅದು ಎಲ್ಲಿ ನಾವು ಚೆಕ್ ಮಾಡೋದು ಎಲಿಜಿಬಲ್ ಆಗಿದೆಯಾ ಇಲ್ವಾ ಅಂತ? ಅಡ್ವಾನ್ಸ್ ಫ್ಯೂಚರಲ್ಲಿ. ಓಕೆನಾ? ಸಿಂಪಲಿ ನಾವು ಡೆಸ್ಕ್ಟಾಪ್ ಸೈಟಲ್ಲಿ ನಮ್ಮದು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ, ಇಲ್ಲ ನೀವು ಹೋಮ್ ಪೇಜ್ನ ಓಪನ್ ಮಾಡ್ಕೋಬೋದು ನಿಮ್ಮ ಯೂಟ್ಯೂಬ್ದು. ನಾವು YT ಸ್ಟುಡಿಯೋದಲ್ಲೇ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಸಿಂಪಲಿ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಾದ್ಮೇಲೆ ಇಲ್ಲಿ ಎರಡನೇದು ಚಾನಲ್ ಕಾಣಿಸ್ತಿದೆಯಲ್ಲ ನಿಮಗೆ. ಓಕೆನಾ? ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು ಅಡ್ವಾನ್ಸ್ ಸೆಟ್ಟಿಂಗ್ ಫೀಚರ್ ಎಲಿಜಿಬಿಲಿಟಿ ಅಂತ. ಸೊ ಲಾಸ್ಟ್ನೇದು ನಾವು ಟ್ಯಾಪ್ ಮಾಡಬೇಕು ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ. ಓಕೆನಾ? ಸೊ ಇದು ಬಂದುಬಿಟ್ಟು ಮೇಯ್ನಾಗಿ ನಮ್ಮದು ಎಲಿಜಿಬಲ್ ಆಗಿರಲೇಬೇಕು. ಇದು ಆಗಿದ್ರೇ ನಮ್ಮದು ಏನಾಗೋದು, ಮಾನಿಟೈಸೇಷನ್ ಆಗೋದು. ಇದರಲ್ಲಿ ಯಾವುದಾದ್ರೂ ಒಂದು ಆಗಿಲ್ಲ ಅಂದ್ರೂ ನಿಮ್ಮದು ಚಾನಲ್ ಏನಾಗುತ್ತೆ, ಮಾನಿಟೈಸೇಷನ್ ಆಗೋಲ್ಲ. ಸೊ ಅಡ್ವಾನ್ಸ್ ಫ್ಯೂಚರಲ್ಲಿ, ಸೊ ಫ್ಯೂಚರ್ ಎಲಿಜಿಬಿಲಿಟಿ ಇದೆಯಲ್ಲ, ಇದನ್ನು ನಾವು ಬಂದುಬಿಟ್ಟು 3 ಎಲಿಜಿಬಲ್ ಆಗಿರಬೇಕು. ಬೈ ಚಾನ್ಸ್ ಇದರಲ್ಲಿ ಯಾವುದಾದ್ರೂ ಒಂದಾದರೂ ಎಲಿಜಿಬಲ್ ಆಗಿಲ್ಲ ಅಂದರೆ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗೋಲ್ಲ. ಫಸ್ಟ್ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಬೈ ಚಾನ್ಸ್ ಇದು ನಿಮಗೆ ಗೊತ್ತಿಲ್ಲ, ಸೆಕೆಂಡ್ನೇದು ಬಂದುಬಿಟ್ಟು ಅದೇ ಆಗುತ್ತೆ, ಫೋನ್ ನಂಬರ್ ವೆರಿಫೈ ಮಾಡಿದರೆ. ಥರ್ಡ್ನೇದೇ ಒಂದು ಸ್ವಲ್ಪ ಕಷ್ಟ ಆಗಬಹುದು ಅನಿಸುತ್ತೆ, ಬಟ್ ಕಷ್ಟ ಏನಿಲ್ಲ. ನೀವು ಫೇಸ್ ಕ್ಯಾಮ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನಿಮ್ಗೆ ಈಸಿನೇ. ಓಕೆನಾ? ಥರ್ಡ್ನೇದು ಬಂದುಬಿಟ್ಟು ಯಾವ ಥರ ನೀವು ವೆರಿಫಿಕೇಷನ್ ಮಾಡ್ಬೋದು ಅಂದರೆ, ID ವೆರಿಫಿಕೇಷನ್ನ ಮಾಡ್ಬೋದು ಬೇಕಿದ್ದರೆ. ಇಲ್ಲ ಅಂದರೆ ನೀವು ವೀಡಿಯೋ ಮಾಡ್ತಾ ಅದೇ ವೆರಿಫೈ ಆಗಿಬಿಡುತ್ತೆ, ಎಲಿಜಿಬಲ್ ಆಗಿಬಿಡುತ್ತೆ. ಇದು ಥರ್ಡ್ನೇದೇ ಬಂದುಬಿಟ್ಟು ನಮಗೆ ಮಾನಿಟೈಸೇಷನ್ ಆಗೋಕ್ಕೆ ಅದರಲ್ಲೇ ಬರೆದಿರುತ್ತೆ. ನೀವು ಒಂದು ಸಲ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು, ಚೆಕ್ ಮಾಡ್ಬೋದು. ಮಾನಿಟೈಸೇಷನ್ ಆಗೋಕ್ಕೆ ಅದು ಎಲಿಜಿಬಲ್ ಇರಲೇಬೇಕು. ಓಕೆನಾ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್.